ಚೇಚೆ ಬಿಡ್ತು ನಿಮ್ಮ ಮಹಮ್ಮದವ್ರೆ, ನೀವು ದೊಡ್ಡವರು, ಹಾಗೆಲ್ಲ ಮಾತಾಡಬಾರ್ದು. ಇರೋ ಮಗಳಿಗೆ ಧೈರ್ಯ ಹೇಳಿ ಅವಳ ಜೀವನಕ್ಕೆ ದಾರಿ ಮಾಡಿಕೊಡ್ಬೇಕು ನೀವು. ನಿಮ್ಮ ಇನ್ನೊಬ್ಬ ಮಗಳಿಗೆ ಹುಡುಗನ ಹುಡುಕ್ತಾ ಇದ್ರೋ ಹೇಗೆ? ಹಾರಾಯ್ರೆ ಹುಡುಕಿದ್ದೀವಿ. ಸದ್ಯದಲ್ಲೇ ಇಬ್ಬರು ಮದುವೆ ಮಾಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಹೌದಾ? ಹುಡುಗ ಯಾರಂಕಲ್? ನಮ್ಗೆ ಗೊತ್ತಿರೋನು ರಂಬೇಟ, ಇಮ್ರಾನ್ ಅಂತ, ತುಂಬ ಒಳ್ಳೆ ಹುಡುಗ. ಹಾಗಾದರೆ ನಿಮ್ಮನೆಲ್ಲೂ ಸದ್ಯದಲ್ಲೇ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಆಯಿತು. ಹೌದು ರಾಯ್ರೆ, ನೀವೆಲ್ಲ ಖಂಡಿತ ಬರಬೇಕು. ಬರದೇ ಇರ್ತೀವ? ನಮ್ಮ ಮನೆ ಮದುವೆ ಇದ್ದಾಗ ತಾನೇ ಅದು. ನಿಮ್ಮ ಮಗಳಿಗೆ ಹುಡುಗ ಒಪ್ಪಿಗೆ ಹಾಕಿದಾನ ಅಂಕಲ್? ಆಗಿದಾನಮ್ಮ. ಆದರೂ ಒಂದ್ಸಲಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಿತ್ತು. ಇಲ್ಲಮ್ಮ, ಎಲ್ಲ ಕಡೆಯಿಂದ ಯೋಚನೆ ಮಾಡೇ ನಿರ್ಧಾರ ತಗೊಂಡಿರೋದು. ನೋಡಿ, ಇದು ನಿಮ್ಮ ಮಗಳ ಜೀವನ. ಬಲವಂತವಾಗಿ ಮದುವೆ ಮಾಡಕ್ಕೆ ಹೋಗಿ ದೂರ ಮಾಡ್ಕೋಬೇಡಿ. ಅವ್ರ ಮಗಳ ಜೀವನ ಅವ್ರಿಷ್ಟ. ನೀನು ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ಯಾ ಜಾನಕಿ? ಅವ್ರೇನು ಕುಂಟನ್ಗೆ ಕುರುಡನ್ಗೆ ಕಟ್ತಾರ? ಒಳ್ಳೆ ಹುಡುಗನೇ ನೋಡಿದ್ದೀನಿ ಅಂತಿದಾರಲ್ಲ. ನಿನಗೆ ಯಾಕೆ ಬೇಜಾರು? ಅವಳೇ ನಿನ್ನ ತಂಗಿನಾ? ಮಾಳವಿಕಾ, ಅಲ್ಲ, ಅವ್ರು ಅಷ್ಟೆಲ್ಲ ಹೇಳ್ತಿರುವಾಗ ನಿನ್ ಮಧ್ಯ ಬಾಯಿ ಹಾಕೋದು ಸರಿನಾ ಅಂತ ಕೇಳಿದೆ ಅಷ್ಟೆ. ಈಗಾಗಲೇ ಒಬ್ಳು ಮಗಳನ್ನ ದೂರ ಮಾಡ್ಕೊಂಡು ಅವ್ರು ಕೊರಗ್ತಾ ಇದ್ದಾರೆ. ಇಷ್ಟ ಇಲ್ಲದ ಮದುವೆ ಮಾಡಿದ್ರೆ ಇನ್ನೊಬ್ಳು ಮಗಳನ್ನ ದೂರ ಮಾಡ್ಕೋತಾರೆ ಅಂತ ಹೇಳ್ದೆ ಅಷ್ಟೇ. ಅವ್ರ ಮಗಳು ಅವ್ರ ಇಷ್ಟ, ನಿನಗೆ ಯಾಕೆ ಇದೆಲ್ಲ? ಯಾರಿಗಾರು ಕೊಟ್ಟು ಮದುವೆ ಮಾಡ್ತಾರ, ಇನ್ನೇನೋ ಮಾಡ್ತಾರೆ. ಇನ್ನೇನು ಹೋಗಿ ಉಣ್ಬೇಕಾ ತಿನ್ಬೇಕಾ? ಹಾಗಲ್ಲ ಅತ್ತೆ, ಇವ್ರು ನೋವು ನೋಡೋಕ್ಕಾಗದೆ ಜಾನಕಿ ಏನೋ ಹೇಳಿದ್ಲು. ನೀವ್ಯಾಕೆ ಕೋಪ ಮಾಡ್ಕೋತೀರಾ? ರಾಯ್ರೆ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಸ್ವಲ್ಪ ಇರಿ ಮಹಮ್ಮದವ್ರೆ, ಹೊರಗಡೆ ತುಂಬ ಬಿಸಿಲಿದೆ. ಸಂಜೆ ಆದ್ಮೇಲೆ ಹೋದ್ರಾಯ್ತು. ಇಲ್ಲ ರಾಯ್ರೆ, ಮನೇಲಿ ತುಂಬ ಕೆಲಸ ಇದೆ, ಹೋಗಬೇಕು. ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ತುಂಬ ಸಂತೋಷ ಆಯಿತು. ಹಾಗಾದರೆ ಹೊರಡ್ತೀರಾ? ರಾಯ್ರೆ, ಬರ್ತೀನಿ. ರಾಮ, ಬಸ್ ಸ್ಟ್ಯಾಂಡ್ವರೆಗೂ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಡಪ್ಪ. ಸರಿಯಪ್ಪ. ಬೇಡ ರಾಯ್ರೆ, ನಾನು ಆಟೋದಲ್ಲೇ ಹೋಗ್ತೀನಿ. ರಾಮ್ ಬೇಟ, ನೀವು ನಿಮ್ಮ ಹೆಂಡ್ತಿನ ಕರ್ಕೊಂಡು ಮನೆಗೆ ಯಾವಾಗ ಬರ್ತೀರಾ? ಹಾಂ, ಬರ್ತೀವಿ ಅಂಕಲ್. ಸಮಯ ಮಾಡಿಕೊಂಡು ಒಂದಿನ ಬರ್ತೀವಿ. ನಾಳೆ ಬರ್ತೀರಾ ಅಂಕಲ್? ನಾಳೆನಾ? ಅದು ಯಾಕಪ್ಪ? ನಮ್ಮಂಥವ್ರ ಮನೆಗೆ ಬಂದರೆ ಏನಾದರೂ ಸಮಸ್ಯೆನಾ? ಅಯ್ಯಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್. ಸರಿ, ಆಯಿತು, ನಾಳೆನೇ ಬರ್ತೀವಿ. ನಾಳೆ ಎಲ್ಲ ಹೋಗ್ತೀಯಾ? ನಿನ್ನೆ ತಾನೇ ಮಾಂಗಲ್ಯ ಧಾರಣೆ ಆಗಿದೆ, ನೀ ಎಲ್ಲೂ ಹೋಗೋ ಹಾಗಿಲ್ಲ. ಅಮ್ಮ, ಜೋಯಿಸ್ರನ್ನ ನಾನು ಕೇಳಿದ್ದೀನಿ, ನಾಳೆಯಿಂದ ರಾಮು ಎಲ್ಲಿಗೆ ಹೋದರೂ ತೊಂದರೆ ಇಲ್ವಂತೆ. ಹಾಂ ರಾಮ್ ಬೇಟ, ನಿಮಗೋಸ್ಕರ ನಾವು ಮನೆಯಲ್ಲಿ ಕಾಯ್ತಾ ಇರ್ತೀವಿ. ನಾಳೆ ಬರ್ತೀರಾ ಅಲ್ವಾ? ಸರಿ ಅಂಕಲ್, ಬರ್ತೀವಿ. ಸರಿಪ್ಪ, ನಾನೇನು ಮಾಡ್ತೀನಿ. ಅಂಕಲ್, ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಹಾಂ ಬೇಡಪ್ಪ, ನಾಳೆ ನೀವಿಬ್ಬರು ಮನೆಗೆ ಬಂದರೆ ಅದೇ ನಮಗೆ ಸಂತೋಷ.
ಹಾಂ ಬರ್ತೀನಿ ರಾಯ್ರೆ, ಬರ್ತೀನಮ್ಮವ್ರೆ. ರಾಮ್ ಬನ್ನಿ. ಯಾಕೆ ಜಾನಕಿ, ಏನಾಯ್ತು? ಯಾಕೆ ಕರ್ಕೊಬಂದೆ? ರಾಮ್, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಬ್ಬು ಹತ್ರ ಯಾಕೆ ಹಾಗೆ ಹೇಳಿದ್ರಿ? ಅವರಷ್ಟು ಪ್ರೀತಿಯಿಂದ ಮನೆಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ನಾವು ಆಗಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಅದಕ್ಕೆ ನಾಳೆನೇ ಏನು ಅರ್ಜೆಂಟ್ ಇತ್ತು? ಜಾನಕಿ, ಅಂಕಲ್ನ ನೋಡಿದ್ಯಾ? ನಿನ್ನನ್ನು ನೋಡಬೇಕು ಅಂತ ನಾವು ಕರೆದಿಲ್ಲ ಅಂದರೂ ಮನೆಗೆ ಬಂದಿದ್ದಾರೆ. ಇವಾಗ ನಾವು ಅವರೇ ಕರೆದ್ರು ಅವ್ರ ಮನೆಗೆ ಹೋಗಿಲ್ಲ ಅಂದರೆ ತಪ್ಪಾಗಲ್ವಾ? ರಾಮ್, ಅವ್ರು ಬಂದಿದ್ದು ನನ್ನ ನೋಡಕ್ಕಲ್ಲ, ಮತ್ತೆ ನನ್ನ ಜಾನ್ಕಿನ ಇಲ್ಲ ರಜಿಯಾನ ಅಂತ ತಿಳ್ಕೊಳಕ್ಕೆ ಬಂದಿದ್ರು. ಜಾನಕಿ, ಏನು ಹೇಳ್ತಿದ್ಯಾ ನೀನು? ಅಂಕಲ್ ಅದಕ್ಕೋಸ್ಕರ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಅವ್ರು ನೀನು ನೋಡೋಕ್ಕೆ ಅಂತಲೇ ಬಂದಿರೋದು. ಅವರು ನನ್ಗಬ್ಬು ಮಗಳಾಗಿ ಅವ್ರು ಏನಂತ ನಂಗೆ ಗೊತ್ತು ರಾಮ್. ಅಪ್ಪುಗೆ ನನ್ನ ಮೇಲೆ ಅನುಮಾನ ಬಂದಿದೆ, ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಬಂದಿರೋದು. ಹಾಗಂತ್ಯಾ? ಹೌದು ರಾಮ್, ಎಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತ ತುಂಬ ಭಯ ಆಗಿತ್ತು. ಭಯ ನೀನೊಬ್ಳಿಗೆ ಅಲ್ಲ ಜಾನಕಿ, ನನಗೂ ಕೂಡ. ಸದ್ಯ ಮನೇಲಿ ಯಾರಿಗೂ ಅನುಮಾನ ಬರಲಿಲ್ಲ. ಯಾಕೆ ಬಂದಿಲ್ಲ ರಾಮ್? ಮಾಳವಿಕಾಗೆ ಅನುಮಾನ ಬಂದಿದೆ. ಇಲ್ಲ ಜಾನಕಿ, ಅವಳು ಅಷ್ಟೊಂದು ಬುದ್ಧಿವಂತೆ ಅಲ್ಲ. ಅವಳಿಗಿದೆಲ್ಲ ತಲೆಗೂ ಹೋಗಿರಲ್ಲ. ಹಾಗೆ ಅನ್ಕೊಂಡಿರೋದು ನಮ್ಮ ತಪ್ಪು. ಅವಳ ಬುದ್ಧಿನ ನೀವೇ ನೋಡಿದ್ದೀರಲ್ವ ರಾಮ್? ಅನುಮಾನ ಬಂದಿರೋದಕ್ಕೆ ನನ್ನ ಹತ್ರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳಿದ್ದು. ಅಬ್ಬು ಹತ್ರ ತಲೆಯೆಲ್ಲ ಮಾತಾಡ್ತಿದ್ಲು, ನೋಡ್ಲಿಲ್ವಾ? ಸರಿ ಆಯಿತು, ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ. ಅವಳಿಗೆ ಅನುಮಾನ ಬಂದರೂ ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಸಮಯ ಬಂದ್ರೆ ನಂಜಿ. ಯಾಕೆ ಜಾನಕಿ ಹಾಗೆಲ್ಲ ಹೇಳ್ತೀಯಾ? ಇವಾಗ ಏನಾಗಿದೆ? ಎಲ್ಲ ಪ್ಲೀಸ್ ಇಮ್ರಾನ್, ಈ ಥರ ಎಲ್ಲ ಮಾಡ್ತಿದ್ಯಲ್ಲ, ಹಬ್ಬಕ್ಕೆ ಗೊತ್ತಾದ್ರೆ ತಪ್ಪು ತಿಳ್ಕೊತಾರೆ. ಯಾಕೆ ಫಾತಿಮಾ, ಇಂದಲ್ಲ ನಾಳೆ ನಿನ್ನನ್ನು ಮುಟ್ಟೋದು ನಾನೇ ತಾನೇ.
ಏನು ಮಾಡ್ತಿದ್ಯಾ ನೀನು? ಇದೆಲ್ಲ ನಿನಗೆ ಸರಿ ಅನ್ಸುತ್ತಾ? ಅಲ್ಲ, ಇದೇನಾ ನಿನ್ ಬದಲಾಗಿರೋ ರೀತಿ? ಒಂದೆಣ್ಣೆಗೆ ಈ ಥರ ಎಲ್ಲ ಕಾಟ ಕೊಡೋದು ನಿನಗೆ ಸರಿ ಅನ್ಸುತ್ತಾ? ಫಾತಿಮಾ ಎಷ್ಟು ಅಂತ ನನ್ನ ಸೆಂಟಿಮೆಂಟಲ್ ಆಗಿ ಫೂಲ್ ಮಾಡ್ತೀರಾ? ಅಲ್ಲ, ನಿಮ್ಮ ಮನೆಯವ್ರಿಗೆ ಈ ಸೆಂಟಿಮೆಂಟಲ್ ಆಗಿ ಫೂಲ್ ಮಾಡೋದು ಬಿಟ್ರೆ ಬೇರೆ ಏನೂ ಬರಲ್ವಾ? ಇಲ್ಲ ಇಮ್ರಾನ್, ನಾನು ನಿಮ್ಮ ಹತ್ರ ಏನು ಸುಳ್ಳು ಹೇಳಿಲ್ಲ. ನೀವೇ ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ತಪ್ಪು ಮಾಡಿ ಅದನ್ನ ಸರಿ ಅಂತ ತೋರ್ಸಕ್ಕೆ ಹೋಗ್ತಾ ಇರೋದು ನೀವು. ಅಲ್ಲ, ಮಾಡೋದೆಲ್ಲ ಮಾಡಿ ಕೊನೆಗೆ ಆ ತಪ್ಪನ್ನೆಲ್ಲ ನನ್ನ ಮೇಲೆ ಹೊರಿಸ್ತೀರಲ್ಲ. ಗ್ರೇಟ್. ಆಯಿತು, ನಮ್ಮಿಂದ ತಪ್ಪಾಗಿದೆ, ಅದನ್ನು ಒಪ್ಕೋತೀವಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಇಮ್ರಾನ್. ಅದೇ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಅಲ್ಲ, ಇನ್ನೂ ಏನು ಶಿಕ್ಷೆ ಇಮ್ರಾನ್? ಇಷ್ಟು ದಿವಸ ನಮ್ಮನ್ನ ಕಿತ್ತು ತಿಂದು ಸಾಕಾಗಿಲ್ವಾ? ಇನ್ನೂ ಇಷ್ಟು ತೊಂದರೆ ಕೊಡ್ತಿದ್ಯಲ್ಲ. ಯಾಕೆ ಸಾಯಿಸ್ತಾ ಇದೆಯಾ ಇಮ್ರಾನ್ ಈ ಥರ? ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳಿದ್ರು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮತ್ತೆ ಮತ್ತೆ ಬಂದು ಯಾಕೆ ನಮ್ಮ ಪ್ರಾಣ ತಿಂತಿದ್ಯಾ? ಇನ್ನೂ ಏನು ಬೇಕು ನಿನಗೆ ಹೇಳು? ಇದೇ ನನಗೆ ಬೇಕಿರೋದು. ಮನೆಗೆ ಬಂದವ್ರಿಗೆ ಏನು ಬೇಕು ಅಂತ ಕೇಳ್ತಿಯಲ್ಲ. ಪ್ಲೀಸ್ ಇಮ್ರಾನ್, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಏನು ಬೇಕು ಅಂತ ಕೇಳ್ದಲ್ಲ ಫಾತಿಮಾ, ಕೇಳಿದ್ ಕೊಡಲ್ವಾ? ಇಲ್ಲ, ನನಗಿಷ್ಟ ಇಲ್ಲ. ನಾನು ಆ ಥರ ಹುಡುಗಿ ಅಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಅಲ್ಲ ಫಾತಿಮಾ, ಮನೆಗೆ ಬಂದಿದ್ದೀನಿ, ಅಲ್ಲ ಕಾಫಿ ಬೇಕು ಅಂತ ಕೇಳಿದೆ, ಅದಕ್ಕೆ ನೀನು ನಾನು ಆ ಥರದ ಹುಡುಗಿಯಲ್ಲ ಅಂತ ಹೇಳ್ತಿಯಲ್ಲ, ಇದು ಸರಿನಾ? ಇದೇನಾ ನೀನು ಮನೆಗೆ ಬಂದ ಅತಿಥಿಗಳಿಗೆ ಕೊಡೋ ಗೌರವ, ಆತಿಥ್ಯ? ಹಾಂ, ಏನು ಹೇಳ್ತಿದ್ಯಾ ಇಮ್ರಾನ್? ನಿನ್ನ ಕೈಯಿಂದ ಒಂದು ಲೋಟ ಕಾಫಿ ಕುಡಿಬೇಕು ಅಂತ ತುಂಬ ಆಸೆ ಆಗ್ತಿದೆ ಫಾತಿಮಾ, ಮಾಡ್ಕೊಂಡು ತರ್ತೀಯ? ಇದನ್ನ ಮೊದಲೇ ಹೇಳೋದಕ್ಕೆ ಏನಾಗಿತ್ತು? ಯಾಕೆ ನನ್ನ ಜೀವ ತಿಂದು ಈ ಥರ ಎದುರಿಸ್ತಿದ್ಯಾ? ಸ್ವಲ್ಪ ಜಲ ಕೊಡೋಣ ಅಂತ ಈ ಥರ ಮಾಡಿದೆ. ಅಲ್ಲ, ಅಷ್ಟಕ್ಕೆ ನಾನು ಬಲಾತ್ಕಾರ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋ ರೇಂಜಿಗೆ ನೀನು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ? ನಮ್ಮ ಮನೆಯವ್ರ ಹತ್ರ ಅಂಕಲ್ ನಿನ್ನ ಬಗ್ಗೆ ಹೇಳಬೇಕಾದ್ರೆ ಬೇಜಾರಾಯ್ತಾ? ಹೌದು ರಾಮ್, ಅಮ್ಮು ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ನೋಡಿದ್ರ? ನನ್ನ ಪರಿಸ್ಥಿತಿನ ಅರ್ಥನೇ ಮಾಡ್ಕೊಂಡಿಲ್ಲ ಅವರು. ಜಾನಕಿ, ಯಾರಿಗಾದ್ರೂ ಹಾಗೆ ಆಗತ್ತೆ. ಮನ್ಸಿಗೆ ಹಚ್ಕೊಂಡವ್ರು ದೂರ ಆದ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ಇನ್ನ ಮಗಳು ದೂರ ಆದ್ರೆ ಆಗತ್ತಾ ಹೇಳು? ಪಾಪ ಅಂಕಲ್ ನಿನ್ನ ನೋಡಿ ಎಷ್ಟು ನೊಂದ್ಕೊಂಡ್ರೋ ಏನೋ. ನನ್ನ ಅರ್ಥ ಮಾಡ್ಕೊಳ್ಳಿ ರಾಮ್. ನಾನಿರೋ ಪರಿಸ್ಥಿತಿಯಲ್ಲಿ ಅಬ್ಬು ಅಂತ ಮಾತಾಡ್ಸಕ್ಕಾಗುತ್ತಾ ರಾಮ್? ಎಲ್ಲಿ ನೀನು ಮಾತಾಡಿಸ್ಬಿಡ್ತೀಯೋ ಅಂತ ನಾನು ತುಂಬ ಎದುರ್ಕೊಂಡಿದ್ದೆ ಗೊತ್ತಾ? ಅಬ್ಬು ನೋಡ್ತಿದ್ದಾಗೆ ತಪ್ಕೊಂಡು ಅಳ್ಬೇಕು ಅನ್ನಿಸ್ತು ರಾಮ್. ನೀವು ನನ್ನನ್ನು ಎಚ್ಚರಿಸದೆ ಇದ್ದಿದ್ರೆ ಹಾಗೆ ಮಾಡ್ತಿದ್ದೆ ಕೂಡ. ಆಮೇಲೆ ಎಲ್ರಿಗೂ ನಿಜ ಗೊತ್ತಾಗ್ತಾ ಇತ್ತು. ಇಬ್ರು ಮನೆ ಬಿಟ್ಟು ನಿಮ್ಮ ಅಬ್ಬು ಮನೇಲಿ ಇರ್ಬೇಕಾಗಿತ್ತು. ರಾಮ್, ನಮ್ಮ ಅಬ್ಬು ಮನೇಲಿ ಇರೋದಕ್ಕೆ ನೀವು ರೆಡಿ ಇದ್ದೀರಾ? ಬೇಡ ಜಾನಕಿ, ಅದೆಲ್ಲ ಚೆನ್ನಾಗಿರಲ್ಲ. ಗಂಡು ಎಷ್ಟೇ ನಿಸ್ಸಹಾಯಕ ಆದರೂ ಅವನ ಮನೇಲೇ ಇರಬೇಕು. ಇನ್ನೊಬ್ರು ಮನೇಲಿ ಇನ್ನೊಬ್ರು ಹಂಗಲ್ಲಿ ಬದುಕೋದು ತಪ್ಪು. ಎಷ್ಟು ದಿನ ಅಂತ ಬೇರೆಯವ್ರ ಮೇಲೆ ಭಾರ ಹಾಕಕ್ಕಾಗುತ್ತೆ ಹೇಳು? ನಿಮ್ಮಂಥ ಗಂಡ ಸಿಕ್ಕಿರೋದು ನನ್ನ ಪುಣ್ಯ ರಾಮ್. ನಿನ್ನಂಥ ಹೆಂಡತಿ ಸಿಕ್ಕಿರೋದು ನನ್ನ ಭಾಗ್ಯ. ಜಾನಕಿ, ಇವಾಗ ನಾಳೆ ಏನು ಮಾಡೋದು? ಹೋಗೋದು ಬೇಡ ರಾಮ್. ಅಬ್ಬುಗೆ ಫೋನ್ ಮಾಡಿ ಆಗಲ್ಲ ಅಂತಾನೆ ಹೇಳ್ಬಿಡಿ. ಯಾಕೆ ಜಾನಕಿ? ರಾಮ್, ಅಬ್ಬುಗೂ ನನ್ನ ಮೇಲೆ ಅನುಮಾನ ಬಂದಿದೆ, ಆ ಮಾಳವಿಕಾಗೂ ಅನುಮಾನ ಬಂದಿದೆ. ಇಂಥ ಟೈಮಲ್ಲಿ ನಾವು ಹೋದ್ರೆ ಅವ್ರ ಅನುಮಾನ ಇನ್ನೂ ಬಲವಾಗಲ್ವಾ? ಅವ್ರ ಅನುಮಾನ ನಿಜ ಆಗಬಾರ್ದು ಅಂತಾನೆ
ನಾವು ಹೋಗೋಣ ಅಂತ ಹೇಳ್ತಾ ಇರೋದು. ಅದು ಹೇಗೆ ರಾಮ್? ಇವಾಗ ನಾವೇನಾದರೂ ಹೋಗಿಲ್ಲ ಅಂದರೆ ಇಲ್ಲಿ ಮಾಳವಿಕ ಅನುಮಾನ ನಿಜ ಆಗುತ್ತೆ. ಇವ್ರು ನನ್ನ ಕಣ್ಣು ತಪ್ಸೋದಕ್ಕೆ ಮನೇಲಿದ್ದಾರೆ ಅಂತ ಅನ್ಕೋತಾರೆ. ನೀನಲ್ಲಿ ಹೋಗಿಲ್ಲ ಅಂದರೆ ನಿಮ್ಮ ಅಬ್ಬು ಏನು ಅನ್ಕೋತಾರೆ ಹೇಳು? ಎಲ್ಲಿ ನಿನ್ನ ತಾಯಿ ತಂಗಿನ ನೋಡಿ ನೀನು ಬಾಯ್ಬಿಟ್ಬಿಡ್ತೀಯ ಅಂತ ನೀನು ಬಂದಿಲ್ಲ ಅಂತ ಅನ್ಕೋತಾರೆ. ನಾವು ಅಲ್ಲಿಗೆ ಹೋಗದೆ ಇರೋದ್ರಿಂದ ಇಬ್ಬರ ಅನುಮಾನ ನಿಜ ಆಗುತ್ತೆ. ಆಮೇಲೆ ನಿಂಗೆ ಕಷ್ಟ ಆಗುತ್ತೆ ಜಾನಕಿ. ಇಲ್ಲೇ ಇರು, ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ. ನಾನು ಬರಲ್ಲ. ಬೇಡ, ನಿನಗೆ ಕಾಫಿ ತಾನೇ ಬೇಕಾಗಿರೋದು, ನಾನೇ ತಂದ್ಕೊಡ್ತೀನಿ. ಬರೀ ಕಾಫಿ ಅಷ್ಟೇನಾ? ಮತ್ತೇನು ಬೇಕು? ಸ್ವಲ್ಪ ನಿನ್ನ ಹತ್ರ ಇರೋ ಇಮ್ರಾನ್, ಅಂದರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕೊಂತ ಹೇಳಿದ್ದು. ನನಗೆ ಕಾಫಿ ಜಾಸ್ತಿ ಸಿಹಿಯಾಗಿದ್ರೆ ಆಗಲ್ಲ. ಸರಿ, ಮಾಡ್ಕೊಂಡು ಬರ್ತೀನಿ ಇರು. ನಿಲ್ಲು ಫಾತಿಮಾ. ಅಲ್ಲ, ಕಾಫಿ ಕುಡಿಯೋಕೆ ಯಾಕೆ ಇಷ್ಟೊಂದು ಅರ್ಜೆಂಟು? ಬಾ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡೋಣ. ನೋಡು ಇಮ್ರಾನ್, ಕಾಫಿ ಕೇಳಿದ್ಯಾ, ಮಾಡ್ಕೊಡ್ತೀನಿ. ಕುಡಿದ್ಬಿಟ್ಟು ಇಲ್ಲಿಂದ ಸುಮ್ಮನೆ ಹೋಗ್ತಿರು. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಓಹೋ, ಏನು ಭಾರಿ ಆವಾಜ್ ಆಗ್ತಾ ಇದೆಯಾ? ಅಲ್ಲ, ಹೋಗಿಲ್ಲ ಅಂದರೆ ಏನು ಮಾಡ್ತೀಯ ಫಾತಿಮಾ? ಸಾರಿ, ಏನು ಬೇಕು ಕೇಳು, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ನಾನು ಕೇಳಿದ್ನ ನಿನ್ನ ಹತ್ರ ಕೊಡಕ್ಕೆ ಸಾಧ್ಯನಾ? ಅಕ್ಕನ ವಿಷಯ ಮಾತ್ರ ಕೇಳ್ಬೇಡ. ಅಕ್ಕ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಅದು ಬಿಟ್ಟು ಬೇರೆ ಕೇಳಿದ್ರೆ? ಬೇಕಾಗಿಲ್ಲ. ಏ ಫಾತಿಮಾ, ಕಾಫಿಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕೋ. ಬಿಡು ಇಮ್ರಾನ್. ಇಮ್ರಾನ್, ನೀನ್ ಇಂಥ ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗಲ್ವಾ ನಿನ್ಗೆ? ಏ ಸಾಕು ನಿಲ್ಸೆ, ಕಂಡಿದ್ದೀನಿ. ಅಲ್ಲ, ನಾನು ಬಂದಿರೋದೇ ಇಂಥ ವಿಚಾರಕ್ಕೆ. ಅಲ್ಲ, ಇಂಥ ಟೈಮಲ್ಲಿ ಹಿಂಗೆ ಮಾಡಿಲ್ಲ ಅಂದರೆ ನನಗೆ ಗಂಡಸು ಅಂತ ಹೇಳ್ತಾರೇನೆ. ಹಾಂ,